ನೀಲಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವ ಹಸಿ ಬಟಾಣಿ ಆಲೂಗಡ್ಡೆ ಮಸಾಲೆ ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಅದು ಬೇಕಾಗಿರೋ ಐಟಮ್ಸ್ ಕಮ್ಮಿನೇ, ನೀವು ಇದನ್ನೆಲ್ಲ ನೋಡ್ಕೊಂಡು ನೀವು ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ತಗೊಳ್ಳಿ, ಒಂದು ಚಿಕ್ಕ ಬೌಲ್ ಆಗೋಷ್ಟು ಕೊಬ್ಬರಿ ತಗೊಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ ತೊಗೊಬೋದು, ಕಡಲೆಪಪ್ಪು 2 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ತಗೊಳ್ಳಿ. ಆಮೇಲೆ ಒಗ್ಗರಣೆಗೆ ನಾವು ಒಂದು ಈರುಳ್ಳಿನ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಬೇಕು. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, 1/4 ಟೇಬಲ್ ಸ್ಪೂನ್ ಎಲ್ಲೋ ಪೌಡರ್. ಹಸಿ ಬಟಾಣಿ ಮತ್ತು ಆಲೂಗಡ್ಡೆನ ಎತ್ತಿಕೊಂಡಿದ್ದೀನಿ. ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡೋಣ. ಇವಾಗ ಒಂದು ಅಗಲವಾಗಿರೋ ಕಡಾಯಿಗೆ 2 ಟೇಬಲ್ ಸ್ಪೂನ್ ನೀವಿಲ್ಲಿ ಆಯಿಲ್ ಹಾಕ್ಕೊಬೇಕು. ಇದೆಲ್ಲ ಬಂದು ನಾವು ಮಸಾಲೆ ಚೆನ್ನಾಗಿ ಹುರಿದು ಮಿಕ್ಸಿಗೆ ಹಾಕಿ ನೀಟಾಗಿ ಪೇಸ್ಟಾಗಿ ನಾವು ರುಬ್ಕೊಬೇಕು. ಇವಾಗ ಈರುಳ್ಳಿನ ಚೆನ್ನಾಗಿ ಬಿಡಿ ಆಗೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗಬೇಕು. ಆದ್ರಿಂದ ಇವಾಗ ಕೊಬ್ಬರಿ ಎತ್ತಿಕೊಂಡಿದ್ದೀವಲ್ಲ, ಆ ಕೊಬ್ಬರಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ಗೆ ನಾವು ಮಾಡಿಕೊಂಡು ಈ ಥರ ಕೊಬ್ಬರಿ ಹಸಿ ಸ್ಮೆಲ್ ಹೋಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಆಗಿದ ತಕ್ಷಣ ಚಿಕ್ಕ ಸೈಜ್ ಟೊಮೆಟೊ 2 ಹಾಕ್ಕೊಳ್ಳಿ. ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1 ಹಾಕಿದ್ರೆ ಸಾಕು. ಇದನ್ನ ಇವಾಗ ನಿಧಾನಕ್ಕೆ ಈ ಥರ ತಿರ್ಕೊಟ್ಟು ಪ್ಲೇಟ್ ಹಾಕಿ ಮುಚ್ಚಿ 1-2 ನಿಮಿಷ ಗಂಟ ಕಾಲ ನಾವಿಲ್ಲಿ ಬೇಯಿಸ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನೀಟಾಗಿ ತಿರುಗಿಕೊಡಿ. ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ನಾವಿಲ್ಲಿ ಮೀಡಿಯಮ್ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಸಾಲೆನ ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಇವಾಗ ಕಡಲೆಪಪ್ಪು ಎತ್ತಿಕೊಂಡಿದ್ದೀವಲ್ಲ, ಅದನ್ನೇ ಇದರೊಳಗೆ ಹಾಕ್ಕೊಳ್ಳಿ. ಇವಾಗ ಸ್ಪೈಸಸ್ ಹಾಕ್ಕೊಬೇಕು. ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಎಲ್ಲ ಪೌಡರ್ ಹಾಕಿ ಚೆನ್ನಾಗಿ ಒಂದು ತಿರುವು ನೀವಿಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಾ, ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಥರ ತಿರುವು ಕೊಟ್ಬಿಡ್ರಿ. ಇವಾಗ ಇದೆಲ್ಲ ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕಿ ನಾವಿಲ್ಲಿ ರುಬ್ಕೊಬೇಕು. ಇವಾಗ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಫ್ ನಾವು ಆಯಿಲ್ ಹಾಕ್ಕೊಬೇಕು. ಕಾಳೆಲ್ಲ ಹಾಕಿ ವಿಸಿಲ್ ಕೂಗಿಸೋದು ಇದರಲ್ಲೇ. ಕುಕ್ಕರಲ್ಲಿ ಮಾಡ್ಕೊಳ್ಳಿ. ನೀವು ತಪ್ಪಲೆಲ್ಲಾದರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಬೋದು. ಸಾಸಿವೆ ಸ್ವಲ್ಪ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದು ಪಟ ಅಂದಮೇಲೆ ಚಿಕ್ಕ ಸೈಜ್ ಈರುಳ್ಳಿ, ಇದು ಒಗ್ಗರಣೆ ಮಾಡೋಕ್ಕೆ ಸಪ್ರೇಟಾಗಿ ನಾವು ಕಟ್ ಮಾಡ್ಕೊಂಡಿರೋದು, ಇದಕ್ಕೊಳಕ್ಕೆ ಹಾಕಿ ಈ ಥರ ನಿಧಾನಕ್ಕೆ ತಿರುಗಿ ಕೊಡ್ತಾರ್ರಿ. ಇವಾಗ ಆಲ್ರೆಡಿ ಗೋಲ್ಡನ್ ಕಲರ್ ಆಗಿದೆ. ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಶುಂಠಿ ಹಾಕಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿ, ಶುಂಠಿ ಬಂದು ಹಸಿ ಸ್ಮೆಲ್ ಹೋಗೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲ ಸಾರು ಪೂರ್ತಿ ಶುಂಠಿ ಸ್ಮೆಲ್ಲೇ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹಸಿ ಬಟಾಣಿನೂ ಮತ್ತು ಆಲೂಗಡ್ಡೆ ನಾವು ಇದ್ರೊಳಗೆ ಹಾಕ್ಕೊಬೇಕು. ಜಾಸ್ತಿ ಏನು ಇದ್ರಲ್ಲಿ ಬೇಯಿಸೋದು ಬೇಡ. ನಾವು ವಿಸಿಲ್ ಕೂಗಿಸ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನಾವು ಈ ಥರ ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕು. 1 ನಿಮಿಷ ಚೆನ್ನಾಗಿದು ಮಿಕ್ಸ್ ಆದರೆ ಸಾಕು. 1 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾವೇನು ಮಾಡೋಣ, ಮಸಾಲೆ ಹಾರಿರುತ್ತೆ, ಮಿಕ್ಸಿಗೆ ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಥರ ನಾವಲ್ಲಿ ರುಬ್ಕೊಬೇಕು. ನೋಡಿರಿ, ನಾವು ಮಿಕ್ಸಿಗೆ ಹಾಕಿ ರುಬ್ಬುವಾಗ ಚಕ್ಕೆ ಮತ್ತು ಲವಂಗ ಹಾಕ್ಕೊಬೇಕು. ಫ್ರೈ ಮಾಡುವಾಗ ಏನು ಹಾಕೋದು ಬೇಕಾಗಿಲ್ಲ. ಮಸಾಲೆ ರುಬ್ಬುವಾಗ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ ಹಾಕಿ ನೀಟಾಗಲ್ಲಿ ಪೇಸ್ಟ್ ಥರ ನೋಡಿ ಈ ಥರ ಪೇಸ್ಟ್ಗೆ ನಾವು ರುಬ್ಕೊಬೇಕು. ಇವಾಗ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಈ ಜಾರಲ್ಲಿ ಇನ್ನು ಸ್ವಲ್ಪ ನೀರು ತಗೊಂಡು ಮಿಕ್ಸ್ ಮಾಡಿ ಮಸಾಲೆ ಸ್ಮೆಲ್ಲೆಲ್ಲ ಎಣ್ಣೆ ಬಿಡೋ ಗಂಟ ನಾವಿಲ್ಲಿ ಕುದಿಸ್ಕೊಬೇಕು. ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಕುದಿಸ್ಕೊಬೇಕಂತ. ಯಾವಾಗ ಹೇಳ್ತೀನೋ ಆವಾಗ ನಾವು ವಿಜಿಲ್ ಕೂಗಿಸ್ಕೊಬೇಕು. ನೋಡಿರಿ, ಚೆನ್ನಾಗಿ 2-3 ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ನಾವು ಇಲ್ಲಿ ಹಾಕ್ಕೊಬೇಕು. ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟಕ್ಕೆ ನಾವು ಇಲ್ಲಿ ನೀರು ಹಾಕ್ಕೊಬೇಕು. ನಾವು ಕಡಲೆಪಪ್ಪು ಹಾಕೋದ್ರಿಂದ ಸಾರು ತಿಕ್ನೆಸ್ಸಾಗಿ ಬರುತ್ತೆ. ನಾನು ತೋರಿಸ್ಕೊಡ್ತೀನಿ ರೀ ಎಷ್ಟು ನೀರು ಹಾಕ್ಬೇಕಂತ. ನೋಡಿ, ಈ ಥರ ತೆಳ ಥರ ಆದಾಗ ನೀರು ಸಾಕು ಅನಿಸುತ್ತೆ. ಇಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ನೀರು ಹಾಕ್ಬಿಟ್ರೆ ನಾವು ಒಂಥರ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ತುಂಬ ಗಟ್ಟಿಗೆ ಮಾಡಿದ್ರೂ ಚೆನ್ನಾಗಿರಲ್ಲ. ಇವಾಗ ನಾವೇನು ಮಾಡೋಣ, ವಿಸಿಲ್ ಕೂಗಿಸ್ಕೋಣ. ಚೆನ್ನಾಗಿ ಮರಳು ಬರಬೇಕು. ಬಂದಾಗ ಉಪ್ಪು ಖಾರ ಟೇಸ್ಟ್ ಎಲ್ಲ ನೋಡಿ ನಾವು ಇವಾಗ ವಿಜಿಲ್ ನಾವು ಬರೆಸ್ಕೊಬೇಕು. ನೋಡ್ತಾ ಇದ್ದೀರಾ, ಒಂದು ಹಸಿ ಬಟಾಣಿ ಆಗೋದ್ರಿಂದ 2 ವಿಜಿಲ್ ಬಂದರೆ ಸಾಕು. ಇದೇ ಒಣ ಬಟಾಣಿ ಅಂದರೆ ಒಂದು 4-5 ವಿಜಿಲ್ ಬರಬೇಕು. ಕರೆಕ್ಟಾಗಿ ಇವಾಗ 2 ವಿಜಿಲ್ ಬಂದಿದೆ. ಸಾರು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕಾಳು ಆಲೂಗಡ್ಡೆ ಎಲ್ಲ ಬೆಂದಿದೆ. ನೋಡ್ರಿ ಯಾವ ರೀತಿ ತಿಕ್ನೆಸ್ಸಾಗಿ ಸಾರು ಬಂದಿದೆ ಅಂತ. ಅದರಿಂದನೇ ನಾನು ನೀರಿನ ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸರ್ವ್ ಮಾಡ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡ್ತಾ ಇರಿ, ಆಲೂಗಡ್ಡೆ ಬೆಂದಿದೆ, ಬಟಾಣಿನೂ ಬೆಂದಿದೆ. ನಾವು ಎಣ್ಣೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ. ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ.